ಧರ್ಮಸ್ಥಳ ಬುರುಡೆ ಷಡ್ಯಂತರಿಗಳಿಗೆ ಶಿಕ್ಷೆ ಯಾವಾಗ ಅನ್ನೋ ಪ್ರಶ್ನೆ 22 ದಿನಗಳು ಕಳೆದಿದ್ರೂ ಕೂಡ ತಿಮ್ರೋಡಿ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿಲ್ಲ. ಎಸ್ಐಟಿ ಅಧಿಕಾರಿಗಳ ಈ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನಿರಬಹುದು? ಎಸ್ಐಟಿ ಆಗ್ಬೇಕು ಅಂತ ಹೇಳುವಂತದ್ದಕ್ಕೆ ಬಹಳ ಒತ್ತಡ ತಂದವರು ನೀವು ಹೇಳಿದಾಗೆ ಅವರೇ ಮುಖ್ಯಮಂತ್ರಿಯಲ್ಲಿ ಹೋದ್ರು, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ತಂದ್ರು. ಮತ್ತೆ ಇಂಥವರೇ ನಮಗೆ ಆಗಬೇಕು, ಇಂಥ ಅಧಿಕಾರಿಗಳೇ ಅದರಲ್ಲಿ ಇರಬೇಕು ಅಂತ ಹೇಳಿದವರು ಅವರೇ. ಸರ್ಕಾರ ಅವರ ಒತ್ತಡಕ್ಕೆ ಮಣಿದು ಇವತ್ತು ಅವರನ್ನೇ ನೇಮಕ ಮಾಡಿತು. ಆನಂತರ ನಾವು ಪ್ರಥಮವಾಗಿ ಒಂದು ಮಾತು ಹೇಳಿದ್ದೆವು, ಇವತ್ತು ಎಸ್ಐಟಿ ತನಿಖೆ ಸರಿಯಾಗಿ ಮಾಡ್ತಿದೆ, ಅದು ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಬರ್ತದೆ. ಒಂದು ವೇಳೆ ಅದರಲ್ಲಿ ಯಾವ ರೀತಿಯ ಫಲಿತಾಂಶ ಬರ್ತದೆ ಅಂತ ಗೊತ್ತಿಲ್ಲ. ಆ ಗ್ಯಾಂಗ್ ಏನಿದೆಯೋ ಅವರ ವಿರುದ್ಧವಾಗಿ ಬಂದ್ರೆ ಅವರು ನಾಳೆ ಎಸ್ಐಟಿ ಮೇಲೆ ಗೂಬೆ ಕೂರಿಸ್ತಾರೆ. ಎಸ್ಐಟಿ ಸರಿ ಇಲ್ಲ ಅಂತ ಹೇಳುದನ್ನು ಅವರು ಹೇಳ್ತಾರೆ ಅಂತ ಹೇಳುದನ್ನು ನಾವು ಪ್ರಥಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಸರಿ ಇಲ್ಲ, ಸಿಕ್ಕಿದವರಿಗೆಲ್ಲ ಬೈತಾರೆ ಅಂತೇಳಿ. ಈಗ ಮೊನ್ನೆ ಅವರು ಬಂದವರು ಹೇಳ್ತಾರೆ ಆ ಎಸ್ಐಟಿ ಅವರನ್ನು SP ಮಾಡಿದ್ಯಾರು, ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು ಅಂದ್ರೆ ಇವರಿಗೇನು ಅಂತ ಹೇಳಿದ್ರೆ ನಾವು ಹೇಳಿದಾಗ ಎಲ್ಲವೂ ಆಗಬೇಕು, ನಾವು ಹೇಳಿದ್ದು ನಡಿಬೇಕು ಅಂತ ಹೇಳುವಂತ ಒಂದು ಭಾವನೆಯಲ್ಲಿ ಅವರಿದ್ದಾರೆ. ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳುವಂತದ್ದು ಒಂದು ಇದೆ ಅಲ್ಲ. ಸರ್ಕಾರ ಕೂಡ ಇದಕ್ಕೆ ಮನಿತದೆ ಅಂತ ಹೇಳಿದ್ರೆ ನಾವೆಲ್ಲ ಬಹಳ ಸರ್ಕಾರವನ್ನು ಕೂಡ ಈ ಬಗ್ಗೆ ಪ್ರಶ್ನಿಸಬೇಕು. ವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ನ್ಯಾಯದ ಪರ ಬಗ್ಗೆ ಗೌರವ ಇದೆ, ಕಾಳಜಿ ಇದೆ, ಸತ್ಯ ಹೊರಗೆ ಬರಬೇಕು ಅಂತ ಹೇಳುವನು ವಾದ ಮಾಡ್ತಾನೆ. ಅದು ಶ್ರೇಷ್ಠವಾದಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಾದ ಮಾಡಿಕೊಂಡು ಹೋಗ್ತಾನೆ. ವಿತಂಡವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಇಚ್ಛೆ, ನನ್ನ ಮನಸ್ಸಿನ ಕಲ್ಪನೆಗಳು ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ, ಸತ್ಯ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ ಅಂತ ಅದನ್ನು ಮರೆಮಾಚುವಂತಹ ಒಂದು ಕಲ್ಪನಾತೀತವಾದಂತಹ ವಾದವನ್ನು ವಿತಂಡವಾದ ಅಂತ ಕರೀತಾರೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂತಹ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟ್ ಅಲ್ಲಿ ತಗೊಂಡ್ರು. ಆದರೆ ನಮ್ಮದೇ ಸರ್ಕಾರ ಮತ್ತು ನಮ್ಮ ಕೋರ್ಟಿನಲ್ಲಿ ಇದನ್ನು ಗಮನಿಸಲಿಲ್ಲ ಮತ್ತು ಇವರ ಹಿನ್ನೆಲೆಯನ್ನು ಅಧ್ಯಯನ ಮಾಡದೆ ಯಾವ ಒಂದು ನಕಲಿ ಹೋರಾಟ. ಧರ್ಮಸ್ಥಳ ಬುರುಡೆ ಷಡ್ಯಂತರಿಗಳಿಗೆ ಶಿಕ್ಷೆ ಯಾವಾಗ ಅನ್ನೋ ಪ್ರಶ್ನೆ 22 ದಿನಗಳು ಕಳೆದಿದ್ರೂ ಕೂಡ ತಿಮ್ರೋಡಿ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿಲ್ಲ. ಎಸ್ಐಟಿ ಅಧಿಕಾರಿಗಳ ಈ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನಿರಬಹುದು? ಎಸ್ಐಟಿ ಆಗ್ಬೇಕು ಅಂತ ಹೇಳುವಂತದ್ದಕ್ಕೆ ಬಹಳ ಒತ್ತಡ ತಂದವರು ನೀವು ಹೇಳಿದಾಗೆ ಅವರೇ ಮುಖ್ಯಮಂತ್ರಿಯಲ್ಲಿ ಹೋದ್ರು, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ತಂದ್ರು. ಮತ್ತೆ ಇಂಥವರೇ ನಮಗೆ ಆಗಬೇಕು, ಇಂಥ ಅಧಿಕಾರಿಗಳೇ ಅದರಲ್ಲಿ ಇರಬೇಕು ಅಂತ ಹೇಳಿದವರು ಅವರೇ. ಸರ್ಕಾರ ಅವರ ಒತ್ತಡಕ್ಕೆ ಮಣಿದು ಇವತ್ತು ಅವರನ್ನೇ ನೇಮಕ ಮಾಡಿತು. ಆನಂತರ ನಾವು ಪ್ರಥಮವಾಗಿ ಒಂದು ಮಾತು ಹೇಳಿದ್ದೆವು, ಇವತ್ತು ಎಸ್ಐಟಿ ತನಿಖೆ ಸರಿಯಾಗಿ ಮಾಡ್ತಿದೆ, ಅದು ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಬರ್ತದೆ. ಒಂದು ವೇಳೆ ಅದರಲ್ಲಿ ಯಾವ ರೀತಿಯ ಫಲಿತಾಂಶ ಬರ್ತದೆ ಅಂತ ಗೊತ್ತಿಲ್ಲ. ಆ ಗ್ಯಾಂಗ್ ಏನಿದೆಯೋ ಅವರ ವಿರುದ್ಧವಾಗಿ ಬಂದ್ರೆ ಅವರು ನಾಳೆ ಎಸ್ಐಟಿ ಮೇಲೆ ಗೂಬೆ ಕೂರಿಸ್ತಾರೆ. ಎಸ್ಐಟಿ ಸರಿ ಇಲ್ಲ ಅಂತ ಹೇಳುದನ್ನು ಅವರು ಹೇಳ್ತಾರೆ ಅಂತ ಹೇಳುದನ್ನು ನಾವು ಪ್ರಥಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಸರಿ ಇಲ್ಲ, ಸಿಕ್ಕಿದವರಿಗೆಲ್ಲ ಬೈತಾರೆ ಅಂತೇಳಿ. ಈಗ ಮೊನ್ನೆ ಅವರು ಬಂದವರು ಹೇಳ್ತಾರೆ ಆ ಎಸ್ಐಟಿ ಅವರನ್ನು SP ಮಾಡಿದ್ಯಾರು, ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು ಅಂದ್ರೆ ಇವರಿಗೇನು ಅಂತ ಹೇಳಿದ್ರೆ ನಾವು ಹೇಳಿದಾಗ ಎಲ್ಲವೂ ಆಗಬೇಕು, ನಾವು ಹೇಳಿದ್ದು ನಡಿಬೇಕು ಅಂತ ಹೇಳುವಂತ ಒಂದು ಭಾವನೆಯಲ್ಲಿ ಅವರಿದ್ದಾರೆ. ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳುವಂತದ್ದು ಒಂದು ಇದೆ ಅಲ್ಲ. ಸರ್ಕಾರ ಕೂಡ ಇದಕ್ಕೆ ಮನಿತದೆ ಅಂತ ಹೇಳಿದ್ರೆ ನಾವೆಲ್ಲ ಬಹಳ ಸರ್ಕಾರವನ್ನು ಕೂಡ ಈ ಬಗ್ಗೆ ಪ್ರಶ್ನಿಸಬೇಕು. ವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ನ್ಯಾಯದ ಪರ ಬಗ್ಗೆ ಗೌರವ ಇದೆ, ಕಾಳಜಿ ಇದೆ, ಸತ್ಯ ಹೊರಗೆ ಬರಬೇಕು ಅಂತ ಹೇಳುವನು ವಾದ ಮಾಡ್ತಾನೆ. ಅದು ಶ್ರೇಷ್ಠವಾದಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಾದ ಮಾಡಿಕೊಂಡು ಹೋಗ್ತಾನೆ. ವಿತಂಡವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಇಚ್ಛೆ, ನನ್ನ ಮನಸ್ಸಿನ ಕಲ್ಪನೆಗಳು ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ, ಸತ್ಯ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ ಅಂತ ಅದನ್ನು ಮರೆಮಾಚುವಂತಹ ಒಂದು ಕಲ್ಪನಾತೀತವಾದಂತಹ ವಾದವನ್ನು ವಿತಂಡವಾದ ಅಂತ ಕರೀತಾರೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂತಹ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟ್ ಅಲ್ಲಿ ತಗೊಂಡ್ರು. ಆದರೆ ನಮ್ಮದೇ ಸರ್ಕಾರ ಮತ್ತು ನಮ್ಮ ಕೋರ್ಟಿನಲ್ಲಿ ಇದನ್ನು ಗಮನಿಸಲಿಲ್ಲ ಮತ್ತು ಇವರ ಹಿನ್ನೆಲೆಯನ್ನು ಅಧ್ಯಯನ ಮಾಡದೆ ಯಾವ ಒಂದು ನಕಲಿ ಹೋರಾಟ. ಧರ್ಮಸ್ಥಳ ಬುರುಡೆ ಷಡ್ಯಂತರಿಗಳಿಗೆ ಶಿಕ್ಷೆ ಯಾವಾಗ ಅನ್ನೋ ಪ್ರಶ್ನೆ 22 ದಿನಗಳು ಕಳೆದಿದ್ರೂ ಕೂಡ ತಿಮ್ರೋಡಿ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿಲ್ಲ. ಎಸ್ಐಟಿ ಅಧಿಕಾರಿಗಳ ಈ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನಿರಬಹುದು? ಎಸ್ಐಟಿ ಆಗ್ಬೇಕು ಅಂತ ಹೇಳುವಂತದ್ದಕ್ಕೆ ಬಹಳ ಒತ್ತಡ ತಂದವರು ನೀವು ಹೇಳಿದಾಗೆ ಅವರೇ ಮುಖ್ಯಮಂತ್ರಿಯಲ್ಲಿ ಹೋದ್ರು, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ತಂದ್ರು. ಮತ್ತೆ ಇಂಥವರೇ ನಮಗೆ ಆಗಬೇಕು, ಇಂಥ ಅಧಿಕಾರಿಗಳೇ ಅದರಲ್ಲಿ ಇರಬೇಕು ಅಂತ ಹೇಳಿದವರು ಅವರೇ. ಸರ್ಕಾರ ಅವರ ಒತ್ತಡಕ್ಕೆ ಮಣಿದು ಇವತ್ತು ಅವರನ್ನೇ ನೇಮಕ ಮಾಡಿತು.
ಆನಂತರ ನಾವು ಪ್ರಥಮವಾಗಿ ಒಂದು ಮಾತು ಹೇಳಿದ್ದೆವು. ಇವತ್ತು SIT ತನಿಖೆ ಸರಿಯಾಗಿ ಮಾಡ್ತಿದೆ, ಅದು ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಬರ್ತದೆ. ಒಂದು ವೇಳೆ ಅದರಲ್ಲಿ ಯಾವ ರೀತಿಯ ಫಲಿತಾಂಶ ಬರ್ತದೆ ಅಂತ ಗೊತ್ತಿಲ್ಲ. ಆ ಗ್ಯಾಂಗ್ ಏನಿದೆಯೋ ಅವರ ವಿರುದ್ಧವಾಗಿ ಬಂದ್ರೆ ಅವ್ರು ನಾಳೆ SIT ಮೇಲೆ ಗೂಬೆ ಕೂರಿಸ್ತಾರೆ. SIT ಸರಿ ಇಲ್ಲ ಅಂತ ಹೇಳೋದನ್ನ ಅವರು ಹೇಳ್ತಾರೆ ಅಂತ ಹೇಳೋದನ್ನ ನಾವು ಪ್ರಥಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಸರಿ ಇಲ್ಲ, ಸಿಕ್ಕಿದವರಿಗೆಲ್ಲ ಬೈತಾರೆ ಅಂತೇಳಿ. ಈಗ ಮೊನ್ನೆ ಅವರು ಬಂದವರು ಹೇಳ್ತಾರೆ SIT ಅವರನ್ನು SP ಮಾಡಿದ್ಯಾರು, ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು ಅಂದ್ರೆ ಇವರಿಗೇನು ಅಂತ ಹೇಳಿದ್ರೆ ನಾವು ಹೇಳಿದಾಗ ಎಲ್ಲವೂ ಆಗಬೇಕು, ನಾವು ಹೇಳಿದ್ದು ನಡಿಬೇಕು ಅಂತ ಹೇಳುವಂತ ಒಂದು ಭಾವನೆಯಲ್ಲಿ ಅವರಿದ್ದಾರೆ. ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳುವಂತದ್ದು ಒಂದು ಇದೆ ಅಲ್ಲ. ಸರ್ಕಾರ ಕೂಡ ಇದಕ್ಕೆ ಮನಿತದೆ ಅಂತ ಹೇಳಿದ್ರೆ ನಾವೆಲ್ಲ ಬಹಳ ಸರ್ಕಾರವನ್ನು ಕೂಡ ಈ ಬಗ್ಗೆ ಪ್ರಶ್ನಿಸಬೇಕು. ವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ನ್ಯಾಯದ ಪರವಾಗಿ ಗೌರವ ಇದೆ, ಕಾಳಜಿ ಇದೆ, ಸತ್ಯ ಹೊರಗೆ ಬರಬೇಕು ಅಂತ ಹೇಳುವವನು ವಾದ ಮಾಡ್ತಾನೆ. ಅದು ಶ್ರೇಷ್ಠವಾದಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಾದ ಮಾಡಿಕೊಂಡು ಹೋಗ್ತಾನೆ. ವಿತಂಡವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಇಚ್ಛೆ, ನನ್ನ ಮನಸ್ಸಿನ ಕಲ್ಪನೆಗಳು ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ, ಸತ್ಯ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ ಅಂತ ಅದನ್ನು ಮರೆಮಾಚುವಂತಹ ಒಂದು ಕಲ್ಪನಾತೀತವಾದಂತಹ ವಾದವನ್ನು ವಿತಂಡವಾದ ಅಂತ ಕರೀತಾರೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂತಹ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟ್ ಅಲ್ಲಿ ತಗೊಂಡ್ರು. ಆದರೆ ನಮ್ಮದೇ ಸರ್ಕಾರ ಮತ್ತು ನಮ್ಮ ಕೋರ್ಟಿನಲ್ಲಿ ಇದನ್ನು ಗಮನಿಸಲಿಲ್ಲ ಮತ್ತು ಇವರ ಹಿನ್ನೆಲೆಯನ್ನು ಅಧ್ಯಯನ ಮಾಡದೆ ಯಾವ ಒಂದು ನಕಲಿ ಹೋರಾಟ. ಧರ್ಮಸ್ಥಳ ಬುರುಡೆ ಷಡ್ಯಂತರಿಗಳಿಗೆ ಶಿಕ್ಷೆ ಯಾವಾಗ ಅನ್ನೋ ಪ್ರಶ್ನೆ 22 ದಿನಗಳು ಕಳೆದಿದ್ರೂ ಕೂಡ ತಿಮ್ರೋಡಿ ಗ್ಯಾಂಗ್ಗೆ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿಲ್ಲ. SIT ಅಧಿಕಾರಿಗಳ ಈ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನಿರಬಹುದು? SIT ಆಗ್ಬೇಕು ಅಂತ ಹೇಳುವಂತದ್ದಕ್ಕೆ ಬಹಳ ಒತ್ತಡ ತಂದವರು ನೀವು ಹೇಳಿದಾಗೆ ಅವರೇ ಮುಖ್ಯಮಂತ್ರಿಯಲ್ಲಿ ಹೋದ್ರು, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ತಂದ್ರು. ಮತ್ತೆ ಇಂಥವರೇ ನಮಗೆ ಆಗಬೇಕು, ಇಂಥ ಅಧಿಕಾರಿಗಳೇ ಅದರಲ್ಲಿ ಇರಬೇಕು ಅಂತ ಹೇಳಿದವರು ಅವರೇ. ಸರ್ಕಾರ ಅವರ ಒತ್ತಡಕ್ಕೆ ಮಣಿದು ಇವತ್ತು ಅವರನ್ನೇ ನೇಮಕ ಮಾಡಿತು. ಆನಂತರ ನಾವು ಪ್ರಥಮವಾಗಿ ಒಂದು ಮಾತು ಹೇಳಿದ್ದೆವು. ಇವತ್ತು SIT ತನಿಖೆ ಸರಿಯಾಗಿ ಮಾಡ್ತಿದೆ, ಅದು ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಬರ್ತದೆ. ಒಂದು ವೇಳೆ ಅದರಲ್ಲಿ ಯಾವ ರೀತಿಯ ಫಲಿತಾಂಶ ಬರ್ತದೆ ಅಂತ ಗೊತ್ತಿಲ್ಲ. ಆ ಗ್ಯಾಂಗ್ ಏನಿದೆಯೋ ಅವರ ವಿರುದ್ಧವಾಗಿ ಬಂದ್ರೆ ಅವ್ರು ನಾಳೆ SIT ಮೇಲೆ ಗೂಬೆ ಕೂರಿಸ್ತಾರೆ. SIT ಸರಿ ಇಲ್ಲ ಅಂತ ಹೇಳೋದನ್ನ ಅವರು ಹೇಳ್ತಾರೆ ಅಂತ ಹೇಳೋದನ್ನ ನಾವು ಪ್ರಥಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಸರಿ ಇಲ್ಲ, ಸಿಕ್ಕಿದವರಿಗೆಲ್ಲ ಬೈತಾರೆ ಅಂತೇಳಿ. ಈಗ ಮೊನ್ನೆ ಅವರು ಬಂದವರು ಹೇಳ್ತಾರೆ SIT ಅವರನ್ನು SP ಮಾಡಿದ್ಯಾರು, ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು ಅಂದ್ರೆ ಇವರಿಗೇನು ಅಂತ ಹೇಳಿದ್ರೆ ನಾವು ಹೇಳಿದಾಗ ಎಲ್ಲವೂ ಆಗಬೇಕು, ನಾವು ಹೇಳಿದ್ದು ನಡಿಬೇಕು ಅಂತ ಹೇಳುವಂತ ಒಂದು ಭಾವನೆಯಲ್ಲಿ ಅವರಿದ್ದಾರೆ. ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳುವಂತದ್ದು ಒಂದು ಇದೆ ಅಲ್ಲ. ಸರ್ಕಾರ ಕೂಡ ಇದಕ್ಕೆ ಮನಿತದೆ ಅಂತ ಹೇಳಿದ್ರೆ ನಾವೆಲ್ಲ ಬಹಳ ಸರ್ಕಾರವನ್ನು ಕೂಡ ಈ ಬಗ್ಗೆ ಪ್ರಶ್ನಿಸಬೇಕು. ವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ನ್ಯಾಯದ ಪರವಾಗಿ ಗೌರವ ಇದೆ, ಕಾಳಜಿ ಇದೆ, ಸತ್ಯ ಹೊರಗೆ ಬರಬೇಕು ಅಂತ ಹೇಳುವವನು ವಾದ ಮಾಡ್ತಾನೆ. ಅದು ಶ್ರೇಷ್ಠವಾದಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಾದ ಮಾಡಿಕೊಂಡು ಹೋಗ್ತಾನೆ. ವಿತಂಡವಾದ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಇಚ್ಛೆ, ನನ್ನ ಮನಸ್ಸಿನ ಕಲ್ಪನೆಗಳು ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ, ಸತ್ಯ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ ಅಂತ ಅದನ್ನು ಮರೆಮಾಚುವಂತಹ ಒಂದು ಕಲ್ಪನಾತೀತವಾದಂತಹ ವಾದವನ್ನು ವಿತಂಡವಾದ ಅಂತ ಕರೀತಾರೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂತಹ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟ್ ಅಲ್ಲಿ ತಗೊಂಡ್ರು. ಆದರೆ ನಮ್ಮದೇ ಸರ್ಕಾರ ಮತ್ತು ನಮ್ಮ ಕೋರ್ಟಿನಲ್ಲಿ ಇದನ್ನು ಗಮನಿಸಲಿಲ್ಲ ಮತ್ತು ಇವರ ಹಿನ್ನೆಲೆಯನ್ನು ಅಧ್ಯಯನ